ವರ್ಲ್ಡ್ ವಾರ್ II ಟೈಮಲ್ಲಿ ಸೂಪರ್ ಪವರ್ಸ್ ಆದ ಅಮೇರಿಕಾ, ಸೋವಿಯತ್ ಯೂನಿಯನ್, ಜಪಾನ್, ಬ್ರಿಟಿಷ್ ಆರ್ಮಿ ಇವರೆಲ್ಲ ಪವರಲ್ಲಿ ಇರೋದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದರು. ಲಿಟ್ರಲಿ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದರು ಇವರೆಲ್ಲ. ಸೊ ನಮಗೆಲ್ಲ ಗೊತ್ತಿರೋದೇನೆ, ನಾಜಿ ಜರ್ಮನಿಯು ಎಷ್ಟೊಂದು ಹ್ಯೂಮನ್ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡಿದ್ದಾರೆ. ಬಯೋಲಾಜಿಕಲ್ ಆ್ಯಂಡ್ ಲೀಥಲ್ ವೆಪನ್ಸ್ಗಳನ್ನ ಡೈರೆಕ್ಟ್ ಜೀವವಿರೋ ಮನುಷ್ಯರ ಮೇಲೆ ಎಕ್ಸ್ಪರಿಮೆಂಟ್ಸ್ಗಳನ್ನ ಕಂಡಕ್ಟ್ನ ಮಾಡಿದ್ದಾರೆ. ಬಟ್ ನಿಮ್ಗೆ ಗೊತ್ತಾ ಗೈಸ್, ನಮ್ಮ ಏಷ್ಯಾ ಖಂಡದ ಒಂದು ಚಿಕ್ಕ ದೇಶ ಈ ಒಂದು ನಾಜಿ ಜರ್ಮನಿಯವ್ರನ್ನ ಮೀರಿಸಿ ಒಂದು ಕೈ ಮೇಲೆ ಹೋಗಿತ್ತು ಈ ಒಂದು ಹ್ಯೂಮನ್ ಎಕ್ಸ್ಪರಿಮೆಂಟ್ಸ್ಗಳ ಮೇಲೆ. ಹೌದು ಗಾಯ್ಸ್, ನಮ್ಮ ಏಷ್ಯಾದಲ್ಲಿದ್ದ ಒಂದು ಚಿಕ್ಕ ದೇಶ ಜಪಾನ್ ಅವರು ಒಂದು ಕೋವರ್ಟ್ ಯೂನಿಟ್ನ ಓಪನ್ ಮಾಡಿದ್ರು, ಯೂನಿಟ್ 731 ಅಂತ. ಹೊರಗಿನ ಜಗತ್ತಿಗೆ ಈ ಒಂದು ಯೂನಿಟ್ ಒಂದು ಎಪಿಡೆಮಿಕ್ ಪ್ರಿವೆನ್ಷನ್ ಸೆಂಟರ್ ಆಗಿತ್ತು ಮತ್ತು ವಾಟರ್ ಪ್ಯೂರಿಫಿಕೇಷನ್ ಸೆಂಟರ್ ಆಗಿತ್ತು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲೇನು ಕೂಡ ಪ್ರಿವೆಂಟ್ನ ಮಾಡ್ತಾ ಇರಲಿಲ್ಲ. ಅದ್ರ ಬದಲು ನಿಜವಾದ ಹ್ಯೂಮನ್ಸ್ಗಳ ಮೇಲೆ, ಮನುಷ್ಯರುಗಳ ಮೇಲೆ ಲೈವ್ ಆಗಿ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು. ಇವರು ಬರೀ ವಾರ್ ಕ್ರಿಮಿನಲ್ಸ್ಗಳ ಮೇಲೆ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡ್ತಾ ಇರಲಿಲ್ಲ, ಹೆಣ್ಮಕ್ಳುಗಳ ಮೇಲೆ ಕೂಡ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು, ಗರ್ಭಿಣಿಯರ ಮೇಲೆ ಕೂಡ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು. ಫಾರ್ ದ ವರ್ಸ್, ಚಿಕ್ಕ ಮಕ್ಕಳುಗಳ ಮೇಲೆ ಕೂಡ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡ್ತಾಯಿದ್ರು. ಇನ್ಫ್ಯಾಂಟ್ಸ್ ಅಂದರೆ ಈಗಿನ ಹುಟ್ಟಿರೋ ಮಗುರ ಮೇಲೂ ಕೂಡ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡಿದರು ಇವರು. ಒಂದಂತೂ ಪಕ್ಕ ಹೇಳ್ಬೋದು, ಯುದ್ಧದ ಹೆಸರಲ್ಲಿ ಅಥವಾ ವಿಜ್ಞಾನದ ಹೆಸರಲ್ಲಿ ಜಪಾನ್ ಅವರು ಮಾಡಿರೋ ಅತ್ಯಂತ ಭಯಾನಕ ಹ್ಯೂಮನ್ ಎಕ್ಸ್ಪರಿಮೆಂಟ್ಸ್ ಅಂತಲೇ ಹೇಳ್ಬೋದು ಇನ್ ದ ಫೇಸ್ ಆಫ್ ಹ್ಯೂಮನ್ ಹಿಸ್ಟ್ರಿ. ಸೊ ಗೈಸ್, ಇದು ಜಗತ್ತು ಕಂಡ ಅತ್ಯಂತ ಭಯಾನಕ ಯೂನಿಟ್ 731. ಯೂನಿಟ್ 731ನ 1936ರಲ್ಲಿ ಜನರಲ್ ಶಿರೋ ಇಶಿಯೋ ಸ್ಟಾರ್ಟ್ನ ಮಾಡ್ತಾರೆ. ಇವರು ಕಾಂಬ್ಯಾಟ್ ಆಫೀಸರ್ ಕೂಡ ಆಗಿರ್ತಾರೆ. ಈ ಒಂದು ಕಾಂಪೌಂಡ್ ಎಲ್ಲಿ ಲೊಕೇಟ್ ಆಗಿರುತ್ತೆ ಅಂತಂದರೆ ಆಗಿನ ಜಪಾನ್, ಬಟ್ ಈಗ ನಾರ್ದರ್ನ್ ಪಾರ್ಟ್ ಆಫ್ ಚೈನಾಲಿದೆ, ಹಾರ್ಬಿನ್ ಮಂಚಿಕೋ ಅಲ್ಲಿ ಈ ಒಂದು ಯೂನಿಟ್ ಲೊಕೇಟ್ ಆಗಿದೆ. ಸೊ ಜನರಲ್ ಶಿರೋ ಇಶಿ ಅವರು ಇದನ್ನು ಫುಲ್ಲಿ ನಾಜಿಯವರಿಂದ ಇನ್ಸ್ಪೈರ್ ಆಗಿದ್ದು ಈ ಒಂದು ಯೂನಿಟ್ನ ಓಪನ್ ಮಾಡೋದಕ್ಕೆ. ಇವರು ಸಿಕ್ಕಾಪಟ್ಟೆ ಯುರೋಪ್ ಟ್ರಿಪ್ಸ್ಗಳನ್ನ ಮಾಡ್ತಾ ಇದ್ರಂತೆ. ಆಗ ನಾಜಿಯವರಿಂದ ಇನ್ಸ್ಪೈರ್ ಆಗಿ ಈ ಒಂದು ಕೋವರ್ಟ್ ಯೂನಿಟ್ನ ಓಪನ್ನ ಮಾಡ್ತಾರೆ. ಈ ಯೂನಿಟ್ನ ಓಪನ್ ಮಾಡಿದ್ದು ಮೇನ್ ರೀಸನ್ ಏನಂತ ಅಂದರೆ 1937ರಲ್ಲಿ ಸೆಕೆಂಡ್ ಶೀನೋ ಜಪಾನ್ ವಾರ್ ಶುರುವಾಗಿರುತ್ತೆ. ಸೊ ಶೀನೋ ಜಪಾನ್ ವಾರ್ ಅಂತ ಅಂದರೆ ವಾರ್ ಬಿಟ್ವೀನ್ ಚೈನಾ ಆ್ಯಂಡ್ ಜಪಾನ್ ಅಷ್ಟೇನೆ. ಸೊ ನಿಮಗೊಂದು ಕಾಂಟ್ಯಾಕ್ಟ್ ಕೊಡಬೇಕು ಏನಂತ ಅಂದರೆ ಈ ಒಂದು ಸೆಕೆಂಡ್ ಶೀನೋ ಜಪಾನ್ ವಾರನ್ನೇ ನಮ್ಮ ಏಷ್ಯಾದಲ್ಲಿ ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ನ ಟ್ರಿಗರ್ ಮಾಡಿದ್ದು. ಆ್ಯಂಡ್ 20ನೇ ಶತಮಾನದಲ್ಲೇ ಅತ್ಯಂತ ದೊಡ್ಡ ಮಹಾಯುದ್ಧ ನಮ್ಮ ಏಷ್ಯಾ ಕಂಡಿದ್ದು ಅಂತಂದರೆ ಈ ಒಂದು ಸೆಕೆಂಡ್ ಶೀನೋ ಜಪಾನ್ ಯುದ್ಧನೇ. ಆ್ಯಂಡ್ ಈ ಒಂದು ಹ್ಯೂಮನ್ ಎಕ್ಸ್ಪರಿಮೆಂಟ್ಸ್ಗಳ ವಿಕ್ಟಿಮ್ಸ್ ಯಾರಾಗಿದ್ರು ಅಂತಂದರೆ ಮೋಸ್ಟ್ಲಿ ಚೈನೀಸ್ ವಾರ್ ಕ್ರಿಮಿನಲ್ಸ್ ಆಗಿದ್ದರು, ರಷ್ಯನ್ಸ್ ಆಗಿದ್ದರು, ಮಂಗೋಲಿಯನ್ಸ್ ಆಗಿದ್ದರು. ಇವರು ವೆಸ್ಟವ್ರನ್ನೂ ಕೂಡ ಬಿಟ್ಟಿರಲಿಲ್ಲ. ಯಾರ್ಯಾರು ಸಿಗ್ತಿದ್ರು ಅವರೆಲ್ಲರನ್ನೂ ಕೂಡ ಕರ್ಕೊಂಬಂದು ಈ ಒಂದು ಕಾಂಪೌಂಡಲ್ಲಿ ಹಾಕ್ತಾಯಿದ್ರು. ಆ್ಯಂಡ್ ನಾರ್ಮಲ್ ಸಿಟಿಸನ್ಸ್ನೂ ಕೂಡ ಬಿಟ್ಟಿಲ್ಲ. ಇವರು ನಿಮ್ಮ ರೋಗಕ್ಕೆ ನಾವು ಟ್ರೀಟ್ಮೆಂಟ್ಸ್ಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸುಳ್ಳು ಹೇಳ್ಕೊಂಡು ಕರ್ಕೊಂಬಂದು ಅವ್ರ ಮೇಲೆ ಕೂಡ ಎಕ್ಸ್ಪರಿಮೆಂಟ್ಸ್ಗಳನ್ನ ಮಾಡಿದ್ದಾರೆ ಇವರು. ಒನ್ಸ್ ಈ ಒಂದು ಕಾಂಪೌಂಡ್ಗೆ ಎಂಟರ್ ಆದಮೇಲೆ ವಿಕ್ಟಿಮ್ಸ್ಗಳ ಒಂದು ಐಡೆಂಟಿಟಿನ ಕಿತ್ಕೊಂಡ್ಬಿಟ್ಟು ಅವ್ರಿಗೆಲ್ಲ ಒಂದು ನಂಬರ್ಸ್ಗಳನ್ನ ಕೊಡ್ತಾಯಿದ್ರು. ಆ ಒಂದು ಯೂನಿಟ್ 731 ಇದ್ದ ಡಾಕ್ಟರ್ಸ್ಗಳು ಅವ್ರನ್ನೆಲ್ಲ ಆ ಒಂದು ನಂಬರಿಂದ ರೆಫರ್ನ ಮಾಡ್ತಾಯಿದ್ರು. ಇನ್ನೂ ಒಂದು ವರ್ಷ ಏನು ಗೊತ್ತಾ, ಯೂನಿಟ್ 731 ಇದ್ದ ಡಾಕ್ಟರ್ಸ್ಗಳು ಇವ್ರನ್ನ ಹ್ಯೂಮನ್ಸ್ ಅಂತ ರೆಫರೇ ಮಾಡ್ತಾ ಇರಲಿಲ್ಲ, ಮನುಷ್ಯ ಅಂತ ರೆಫರೇ ಮಾಡ್ತಾ ಇರಲಿಲ್ಲ. ಇವ್ರನ್ನ ಮರುತಾಸ್ ಅಥವಾ ಲಾಕ್ಸ್ ಅಂತ ರೆಫರ್ನ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ದಿವಸ ಟೆಸ್ಟ್ ಸಬ್ಜೆಕ್ಟ್ಸ್ಗಳಿಗೆ ಚೆನ್ನಾಗಿ ಊಟ ಕೊಡ್ತಾಯಿದ್ರಂತೆ. ಯಾಕಂತ ಅಂದರೆ ಜನರಲ್ ಶಿರೋ ಇಶಿ ಅವ್ರ ಪ್ರಕಾರ ಅವರ ಒಂದು ಟೆಸ್ಟ್ ಸಬ್ಜೆಕ್ಟ್ಸ್ಗಳು ಎಷ್ಟು ಆರೋಗ್ಯವಾಗಿರ್ತಾರೋ ಅಷ್ಟೇ ಒಳ್ಳೆಯದು ಟೆಸ್ಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಸೈನಿಕರಿಗೆ ಅವರ ಡ್ಯೂಟಿ ಮಾಡೋಕ್ಕೆ ಅಥವಾ ಯುದ್ಧ ಮಾಡೋಕ್ಕೆ ಯಾವಾಗಪ್ಪ ಕಷ್ಟ ಆಗೋದು ಅಂತ ಅಂದರೆ ತುಂಬ ಎಕ್ಸ್ಟ್ರೀಮ್ ವೆದರ್ ಇದ್ದಾಗ, ಅದು ಕೋಲ್ಡ್ ಆದರೂ ಆಗಿರ್ಬೋದು ಅಥವಾ ಹಾಟ್ ಆದರೂ ಆಗಿರ್ಬೋದು. ಸೊ ಹಾಗಾಗಿ ಯೂನಿಟ್ 731 ಇದ್ದ ಡಾಕ್ಟರ್ಸ್ಗಳಿಗೆ ಗೊತ್ತಾಗಬೇಕಿತ್ತಂತೆ ಒಬ್ಬ ಮನುಷ್ಯ ಎಷ್ಟು ಕೋಲ್ಡ್ನ ತಡಿಬೋದು ಅಂತ ಅಂದ್ಬಿಟ್ಟು. ಹಾಗಾಗಿ ಆ ಒಂದು ಡಾಕ್ಟರ್ಸ್ಗಳು ಯೂನಿಟ್ 731 ಇದ್ದ ವಿಕ್ಟಿಮ್ಸ್ಗಳನ್ನ ಎಕ್ಸ್ಟ್ರೀಮ್ ಕೋಲ್ಡ್ ವೆದರ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅವರ ಕೈ ಕಾಳುಗಳನ್ನ ಹೆಬ್ಬು ಕಟ್ಟಿಸ್ತಾ ಇದ್ರಂತೆ, ಫ್ರೋಸ್ ಮಾಡಿಸ್ತಾ ಇದ್ರಂತೆ. ಆ್ಯಂಡ್ ರಿಪೋರ್ಟ್ಸ್ಗಳ ಪ್ರಕಾರ ಏನಂತ ಅಂದರೆ ಅವರ ಕೈ ಕಾಲುಗಳಿಗೆ ಜೋರಾಗಿ ಹೊಡಿತಾ ಇದ್ರಂತೆ. ಇನ್ ಕೇಸ್ ಜೋರಾಗಿ ಶಬ್ದ ಬಂದರೆ
ಅವರ ಕೈಗಾಲು ಎಪ್ಕಟ್ಟಿದೆ ಅಂತ ನಮ್ಗೆ ಗೊತ್ತಾಗ್ತಿತ್ತಂತೆ. ಲೈಕ್ ನೀವು ಒಂದು ಕೋಲ್ನ ತೊಗೊಂಡು ಮರುಕು ಹೊಡೆದಾಗ ಶಬ್ದ ಬರುತ್ತಲ್ಲ, ಅಷ್ಟು ಜೋರಾಗಿ ಶಬ್ದ ಬಂದರೆ ಅಲ್ಲಿದ್ದ ಡಾಕ್ಟರ್ಸ್ಗಳಿಗೆ ಗೊತ್ತಾಗ್ತಿತ್ತಂತೆ, ಓ ಇದು ಎಪ್ಕಟ್ಟಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅದನ್ನು ಮತ್ತೆ ಅನ್ಫ್ರೀಸ್ ಮಾಡಬೇಕಲ್ಲ, ಅದನ್ನು ಎಪ್ಕಟ್ಟಿರೋದನ್ನ ಮತ್ತೆ ಕರಗಿಸ್ಬೇಕಲ್ಲ, ಅದ್ರ ಮೇಲೂ ಕೂಡ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿದಾರಂತೆ. ಒಬ್ಬೊಬ್ಬರನ್ನ ಸುಮ್ಮನೆ ರೂಮಲ್ಲಿ ಹಾಕ್ಬಿಟ್ಟು ಬಿಡ್ತಾ ಇದ್ರಂತೆ, ಇನ್ನೊಬ್ಬೊಬ್ಬರ ಮೇಲೆ ಫುಲ್ಲು ಕುದಿಯೋ ನೀರನ್ನ ಹಾಕ್ಬಿಟ್ಟು ನೋಡ್ತಾ ಇದ್ರಂತೆ ಅದು ಎಷ್ಟು ಟೈಮ್ಗೆ ಅದು ಅನ್ಫ್ರೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅವ್ರ ಹತ್ರ ಫುಲ್ಲು ಟೈಮ್ ಸ್ಟ್ಯಾಂಪ್ಸ್ಗಳೇ ಇತ್ತಂತೆ, ಯಾವ್ಯಾವ ಟೈಮಲ್ಲಿ ಯಾವ್ಯಾವ ನಿಮಿಷದಲ್ಲಿ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಯಾವುದಾಗಿತ್ತು ಅಂತ ಅಂದರೆ ವಿವಿಸೆಕ್ಷನ್. ಡಾಕ್ಟರ್ಸ್ಗಳಿಗೆ ಗೊತ್ತಾಗಬೇಕಿತ್ತಂತೆ ಒಬ್ಬ ವ್ಯಕ್ತಿಗೆ ರೋಗ ಬಂದರೆ ಅವನ ಬಾಡಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತ ಅಂದ್ಬಿಟ್ಟು. ಹಾಗಾಗಿ ಅಲ್ಲಿದ್ದ ಡಾಕ್ಟರ್ಸ್ಗಳು ಏನು ಮಾಡ್ತಿದ್ರು ಅಂತಂದರೆ ವಿಕ್ಟಿಮ್ಸ್ಗಳಿಗೆ ಬೇಕು ಅಂತಲೇ ರೋಗನ ಬರೆಸ್ತಾ ಇದ್ರು. ಲೈಕ್ ಊಟಕ್ಕೆ ಅಥವಾ ಅವ್ರು ಕುಡಿಯೋ ನೀರಲ್ಲಿ ಏನಾದ್ರು ಬೆರೆಸ್ಬಿಟ್ಟು. ಸೊ ಬಾಡಿ ಡಿಕಂಪೋಸ್ ಆಗೋಕ್ಕೂ ಮೊದಲು ಏನೆಲ್ಲ ಚೇಂಜಸ್ಗಳಾಗುತ್ತೆ ಅಂತ ಸ್ಟಡಿ ಮಾಡಬೇಕಿದೆ ಡಾಕ್ಟರ್ಸ್ಗಳು. ಒಂದು ರಿಪೋರ್ಟ್ನ ಪ್ರಕಾರ ಇವರು ವಿಕ್ಟಿಮ್ಸ್ಗಳಿಗೆ ಟೆಸ್ಟ್ನ ಮಾಡ್ತಾ ಇದ್ರಲ್ವಾ, ಅವ್ರಿಗೆ ಅನಸ್ತೀಶಿಯಾನ ಕೊಡ್ತಾ ಇರಲಿಲ್ಲ ಅಂತೆ, ಹಂಗೆ ಅವರ ಒಂದು ದೇಹನ ಓಪನ್ ಮಾಡ್ತಾ ಇದ್ರಂತೆ. ಸೊ ಯೂನಿಟ್ 731 ಒಬ್ಬ ಡಾಕ್ಟರು ನ್ಯೂಯಾರ್ಕ್ ಟೈಮ್ಸ್ಗೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದ. ಏನಂತ ಅಂದರೆ, ನನಗೆ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ, ನಾನು ಹಂಗೇನೇ ಅವರ ಒಂದು ದೇಹನ ಚೆಸ್ಟಿಂದ ಹೊಟ್ಟೆವರೆಗೂ ಕೊಯ್ದೆ. ಆಗ ಒಂದು ವಿಕ್ಟಿಮು ಫುಲ್ಲು ಜೋರಾಗಿ ಕಿರಿಸ್ತಾ ಇದ್ದ, ನನಗೆ ಒಂಥರ ಆಯಿತು. ಫಸ್ಟ್ 1-2 ಸಲ ಒಂಥರ ಆಯಿತು ನನಗೆ, ಆಮೇಲೆ ನನಗೆ ಅಭ್ಯಾಸ ಆಯಿತು ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ನ ಕೊಟ್ಟಿದ್ದ. ಸೊ ಇದಕ್ಕೆ ನಾನು ಹೇಳಬೇಕು, ನಿಜವಾಗ್ಲೂ ಗೊತ್ತಿಲ್ಲ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಯಾವುದಾಗಿತ್ತು ಅಂತ ಅಂದರೆ ವೈರಸ್ ಟೆಸ್ಟಿಂಗ್. ಸೊ ಈ ಒಂದು ಯೂನಿಟ್ 731 ಒಂದು ಮೇನ್ ಎಕ್ಸ್ಪೆರಿಮೆಂಟ್ ಇದ್ದಿದ್ದೇನೆ ಈ ಒಂದು ವೈರಸ್ ಟೆಸ್ಟಿಂಗು. ಸೊ ಅಲ್ಲಿದ್ದ ಡಾಕ್ಟರ್ಸ್ಗಳು ಏನು ಮಾಡ್ತಿದ್ರು ಅಂತಂದರೆ ವಿಕ್ಟಿಮ್ಸ್ಗಳ ಮೇಲೆ ಕಾಲೆರಾ ಇರ್ಬೋದು, ಬ್ಯೂಬಾನಿಕ್ ಪ್ಲೇಗ್ ಇರ್ಬೋದು, ಆನ್ಥ್ರಾಕ್ಸ್ ಅಂತ ಒಂದಷ್ಟು ವೈರಸ್ಗಳನ್ನ ಇಂಜೆಕ್ಟ್ ಮಾಡಿ ನೋಡ್ತಾ ಇದ್ರಂತೆ. ಇವರು ಈ ಒಂದು ಎಕ್ಸ್ಪೆರಿಮೆಂಟ್ನ ಬರೀ ಕಾಂಪೌಂಡ್ ಒಳಗಡೆ ಮಾಡ್ತಾ ಇರಲಿಲ್ಲ, ಕಾಂಪೌಂಡ್ ಹೊರಗಡೆನೂ ಕೂಡ ಮಾಡ್ತಾಯಿದ್ರು. ಇವರು ಇದನ್ನ ಫೀಲ್ಡ್ ಟೆಸ್ಟಿಂಗ್ ಅಂತ ಕರಿತಾ ಇದ್ರು. ಬೇಸಿಕಲಿ ಜಪಾನೀಸ್ ಆರ್ಮಿಯವರು ಏನು ಮಾಡ್ತಿದ್ರು ಅಂತಂದರೆ ಹೆಲಿಕಾಪ್ಟ್ರಿಂದ ಈ ರೀತಿ ವೈರಸ್ಗಳನ್ನ ಚೈನಲ್ಲಿದ್ದ ಚಿಕ್ಕ ಚಿಕ್ಕ ಹಳ್ಳಿಗಳ ಮೇಲೆ ಹೋಗ್ಬಿಟ್ಟು ಬಿಡ್ತಾ ಇದ್ರು. ಜಸ್ಟು ಈ ಒಂದು ವೈರಸ್ಸು ಅಥವಾ ಅವರು ಪ್ರಿಪೇರ್ ಮಾಡಿರೋ ವೈರಸ್ಸು ಎಪಿಡೆಮಿಕ್ ಆಗುತ್ತಾ, ದೊಡ್ಡದಾಗಿ ಔಟ್ಬ್ರೇಕ್ ಆಗುತ್ತಾ ಅಂತ ನೋಡೋದಕ್ಕೆ ಈ ರೀತಿ ಟೆಸ್ಟ್ಗಳನ್ನ ಮಾಡ್ತಾ ಇದ್ರಂತೆ. ಸೊ ಕ್ರುಯಾಲಿಟಿ ಅಟ್ ಇಟ್ಸ್ ಪೀಕ್ ಅಂತಲೇ ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್ ಯಾವುದಾಗಿತ್ತು ಅಂತ ಅಂದರೆ ವೆಪನ್ ಟೆಸ್ಟಿಂಗ್. ಸೊ ಜಪಾನೀಸ್ ಆರ್ಮಿಯವ್ರು ಏನು ಮಾಡ್ತಿದ್ರು ಅಂತಂದರೆ ವಿಕ್ಟಿಮ್ಸ್ಗಳನ್ನ ಕಂಬಿಗೆ ಕಟ್ಟಾಕ್ಬಿಟ್ಟು ಬ್ಲೈಂಡ್ಲಿ ಶೂಟ್ನ ಮಾಡ್ತಾಯಿದ್ರಂತೆ. ಗ್ರೆನೇಡ್ಗಳನ್ನ ಹಾಕ್ಬಿಟ್ಟು ಆ ಒಂದು ರೇಂಜ್ನ ಟೆಸ್ಟ್ನ ಮಾಡ್ತಾಯಿದ್ರಂತೆ. ಆ ಒಂದು ಗ್ರೆನೇಡ್ ರೇಂಜ್ನ ಟಾಕ್ಸಿಕ್ ಗ್ಯಾಸಸ್ಗಳನ್ನ ಕೂಡ ಹಾಕ್ಬಿಟ್ಟು ಟೆಸ್ಟ್ನ ಮಾಡ್ತಾಯಿದ್ರಂತೆ ವಿಕ್ಟಿಮ್ಸ್ಗಳ ಮೇಲೆ. ಆಮೇಲೆ ಆ ಒಂದು ಡಾಕ್ಟರ್ಸ್ಗಳು ಅವರ ಬಾಡೀಸ್ಗಳನ್ನ ಟೆಸ್ಟ್ನ ಮಾಡ್ತಾಯಿದ್ರಂತೆ. ಜಸ್ಟು ಅವರು ಜಪಾನೀಸ್ ಆರ್ಮಿ ಯೂಸ್ ಮಾಡಿದ ಗನ್ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟು ವಿಕ್ಟಿಮ್ಸ್ಗಳನ್ನ ಪ್ರೆಷರ್ ಚೇಂಬರ್ಸ್ ಒಳಗೆ ಕಳಿಸ್ಬಿಟ್ಟು ಟೆಸ್ಟ್ನ ಮಾಡ್ತಾಯಿದ್ರಂತೆ. ವಿಕ್ಟಿಮ್ಸ್ಗಳು ಆ ಒಂದು ಚೇಂಬರ್ ಒಳಗಡೆ ಹೋಗಿದ ತಕ್ಷಣ ಪ್ರೆಷರ್ನ ಜಾಸ್ತಿ ಮಾಡ್ತಾಯಿದ್ರಂತೆ. ಸೊ ಆ ಒಂದು ವಿಕ್ಟಿಮು ಜಾಸ್ತಿ ಪ್ರೆಷರ್ ತಡೆದಷ್ಟು ಇವರಲ್ಲಿ ಪ್ರೆಷರ್ ಜಾಸ್ತಿ ಮಾಡ್ತಾಯಿದ್ರಂತೆ. ಆಬ್ವಿಯಸ್ಲಿ ನಮ್ಮ ಮನುಷ್ಯರ ದೇಹ ಜಾಸ್ತಿ ಪ್ರೆಷರ್ ತಡೆಯೋಕ್ಕಾಗೋದಿಲ್ಲ. ಸೊ ತಡೆಯೋಕ್ಕಾಗೋಷ್ಟು ತಡೆದ್ಬಿಟ್ಟು ಆಮೇಲೆ ಆ ಒಂದು ವಿಕ್ಟಿಮಿನ ದೇಹ ಫುಲ್ಲು ಆ ಒಂದು ಚೇಂಬರ್ ಒಳಗಡೆ ಬ್ಲಾಸ್ಟ್ ಆಗೋದಂತೆ. ಲೈಕ್ ಅವರ ಒಂದು ಕಣ್ಗುಡಿ ಎಲ್ಲ ಪಾಪ್ ಆಗೋದಂತೆ, ಹೊರಗಡೆ ಬರೋದಂತೆ. ಆ್ಯಂಡ್ ನೆಕ್ಸ್ಟು ಆಪರೇಷನ್ನ ಪ್ರಾಕ್ಟೀಸ್ನ ಮಾಡ್ತಾಯಿದ್ರು. ಸೊ ಬೇಸಿಕಲಿ ಜಪಾನೀಸ್ ಅವ್ರಿಗೆ ಏನು ಬೇಕಾಗಿತ್ತು, ಒಳ್ಳೊಳ್ಳೆ ಸರ್ಜನ್ಸ್ಗಳು ಬೇಕಾಗಿತ್ತು. ಆ್ಯಂಡ್ ಆ ಒಂದು ಸರ್ಜನ್ಸ್ಗಳಿಗೆ ಒಂದು ಸಬ್ಜೆಕ್ಟ್ಸ್ಗಳು ಬೇಕಾಗಿತ್ತು ಅವರ ಒಂದು ಆಪರೇಷನ್ನ ಟೆಸ್ಟ್ನ ಮಾಡೋಕ್ಕೆ, ಟ್ರಯಲ್ನ ಮಾಡೋಕ್ಕೆ. ಸೊ ಇವರು ಅವರ ಒಂದು ಬೇಕಾಬಿಟ್ಟು ಆಪರೇಷನ್ಸ್ಗಳನ್ನ ಮಾಡಿ ಟೆಸ್ಟನ್ನು ಟ್ರಯಲ್ನ ಮಾಡಿಬಿಟ್ಟು ಆಮೇಲೆ ಆ ಒಂದು ವಿಕ್ಟಿಮ್ಸ್ಗಳನ್ನ ಸಾಯಿಸ್ತಾ ಇದ್ರಂತೆ. ಆ್ಯಂಡ್ ಇಲ್ಲಿ ಇನ್ನೊಂದು ವರ್ಸ್ಟ್ ಎಕ್ಸ್ಪೆರಿಮೆಂಟ್ ಏನು ಗೊತ್ತಾ ಮಾಡಿದ್ದು, ವಿಕ್ಟಿಮ್ಸ್ಗಳ ಒಂದು ಕೈ ಕಾಲನ್ನ ಕಟ್ ಮಾಡಿಬಿಟ್ಟು ಬಲಗೈನ ಎಡಗೈಗೆ ಹಾಕೋದು, ಎಡಗೈನ ಬಲಗೈಗೆ ಹಾಕ್ಬಿಟ್ಟು ಟೆಸ್ಟ್ನ ಮಾಡ್ತಾ ಇದ್ರಂತೆ, ವರ್ಕ್ ಆಗುತ್ತೆ ಇಲ್ಲೋ ಅಂತ ಅಂದ್ಬಿಟ್ಟು. ಇನ್ನೂ ಒಂದು ವರ್ಷ ಏನು ಗೊತ್ತಾ, ಕೈನ ಕಾಲಿಗಿರೋ ಜಾಗಕ್ಕೆ ಹಾಕ್ತಾಯಿದ್ರಂತೆ, ಕಾಲನ್ನ ಕೈಗಿರೋ ಜಾಗಕ್ಕೆ ಹಾಕ್ತಾಯಿದ್ರಂತೆ ಟೆಸ್ಟ್ನ ಮಾಡೋದಕ್ಕೆ, ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇದು ಹೆಂಗೆ ಅಂತ ನಂಗೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತು ಈ ಒಂದು ರಿಪೋರ್ಟ್ಗಳನ್ನ ಓದ್ಬಿಟ್ಟು ನಾನು. ಆ್ಯಂಡ್ ಇದೇ ಅಲ್ಲ, ಬೇರೆ ಬೇರೆ ಪ್ರಾಣಿಗಳ ಒಂದು ರಕ್ತನ ವಿಕ್ಟಿಮ್ಸ್ಗಳಿಗೆ ಇಂಜೆಕ್ಟ್ನ ಮಾಡ್ತಾಯಿದ್ರಂತೆ, ಸೀ ವಾಟರ್ನ ಇಂಜೆಕ್ಟ್ನ ಮಾಡ್ತಾಯಿದ್ರಂತೆ. ಆ್ಯಂಡ್ ಡೆಡ್ಲಿ ರೇಡಿಯೇಷನ್ಸ್ಗಳಿಗೆಲ್ಲ ಇವ್ರನ್ನ ಎಕ್ಸ್ಪೋಸ್ನ ಮಾಡಿಸ್ತಾ ಇದ್ರಂತೆ. ಸೊ ಒಟ್ಟಿನಲ್ಲಿ ಒಬ್ಬ ಮನುಷ್ಯನಿಗೆ ಏನೆಲ್ಲ ಮಾಡ್ಬೋದು, ಕಾಟ ಕೊಡ್ಬೋದು, ಅದನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ ಇವರು. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ಟೋಟಲ್ ಆಗಿ 3 ರಿಂದ 4 ಲಕ್ಷ ವಿಕ್ಟಿಮ್ಸ್ಗಳ ಜೀವನ ತಗೊಂಡಿದ್ದಾರೆ ಈ ಒಂದು ಸೈನ್ಸ್ ಹೆಸರಲ್ಲಿ. ಅದೇನೇ ಆಗಿರಲಿ ಅಂತ್ಯ ಕಾಣಲೇಬೇಕದು. ಸೊ ದೇವ್ರ ದಯೆಯಿಂದ 1945 ಜಪಾನೀಸವರು ಅಮೆರಿಕದವ್ರಿಗೆ ಸರೆಂಡರ್ ಆಗ್ತಾರೆ. ಅದೇ ಹಿರೋಶಿಮಾ ನಾಗಸಾಕಿ ಇನ್ಸಿಡೆಂಟ್ ಏನೇ, ಆ ಒಂದು ಬಾಂಬ್ ಹಾಕಿದ ಮೇಲೆ ಜಪಾನೀಸವರು ಅಮೆರಿಕಾಗೆ ಸರೆಂಡರ್ ಆಗ್ತಾರೆ. ಆ್ಯಂಡ್
ಜನರಲ್ ಶಿರೋ ಇಶಿ ಅವರು ಈ ಒಂದು ಕಾಂಪೌಂಡ್ನ ಫುಲ್ ಸುಟ್ಟಾಕ್ಬಿಡ್ತಾರೆ. ಈ ಒಂದು ಯೂನಿಟ್ 731 ಏನು ಕಾಂಪೌಂಡ್ ಇತ್ತಲ್ವ ಅದನ್ನು ಫುಲ್ ಸುಟ್ಟಾಕ್ಬಿಟ್ಟು ಅವ್ರು ಮಾಡಿದ್ದ ಎಕ್ಸ್ಪರಿಮೆಂಟ್ಸ್ಗಳ ರಿಪೋರ್ಟ್ನ ಮಾತ್ರ ಆ ಒಂದು ಶಿರೋ ಇಶಿ ಆ್ಯಂಡ್ ಗ್ಯಾಂಗು ಇಟ್ಕೊಂಡಿರ್ತಾರೆ. ಆ್ಯಂಡ್ ಅಮೆರಿಕಾದವರು ಇವ್ರನ್ನ ವಾರ್ ಕ್ರಿಮಿನಲ್ಸ್ ಆಗಿ ಡಿಕ್ಲೇರ್ನ ಮಾಡ್ತಾರೆ ಆ್ಯಂಡ್ ಇವ್ರ ಮೇಲೆ ಕೋರ್ಟ್ ಟ್ರಯಲ್ನ ಕೂಡ ಆಗ್ತಾರೆ. ಆ್ಯಂಡ್ ಇಲ್ಲಿ ಜನರಲ್ ಶಿರೋ ಇಶಿ ಆ್ಯಂಡ್ ಗ್ಯಾಂಗ್ ಅವರು ಒಂದು ತಲೆನ ಉಪಯೋಗಿಸ್ತಾರೆ ಏನಂತಂದರೆ ಅಮೇರಿಕನ್ಸ್ ಹತ್ರ ಡೀಲ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಏನಪ್ಪ ಟೆಸ್ಟ್ ಮಾಡಿದ ರಿಪೋರ್ಟ್ಸ್ಗಳನ್ನ ನಿಮಗೆ ಕೊಡ್ತೀವಿ, ನೀವು ನಮಗೆ ಫ್ರೀ ಪ್ಯಾಸೇಜ್ ಕೊಟ್ಟರೆ ನಮ್ಮ ಒಂದು ಕೇಸಸ್ಗಳನ್ನ ಡ್ರಾಪ್ನೇ ಮಾಡಿದ್ರೆ ಮಾತ್ರ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಮೆರಿಕದವ್ರಿಗೆ ಅದೇ ಕೂಡ ಬೇಕಾಗಿತ್ತು. ಯಾಕಂತಂದರೆ ಆ ಒಂದು ರಿಪೋರ್ಟ್ಸು ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾದವ್ರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿರೋದು. ಯಾಕಂತಂದರೆ ಈ ಒಂದು ಯೂನಿಟ್ 731 ಮೆಜಾರಿಟಿ ಆಫ್ ದ ವಿಕ್ಟಿಮ್ಸು ಚೈನೀಸ್ ಆದರೆ ನೆಕ್ಸ್ಟ್ ಇದ್ದಿದ್ದೇನೆ ಸೋವಿಯತ್ ಯೂನಿಯನ್ ಅವರು. ಹಾಗಾಗಿ ಇನ್ ಕೇಸ್ ಅದು ರಷ್ಯಾದವ್ರಿಗೆ ಸಿಕ್ಕಿದ್ರೆ ಮತ್ತೊಂದು ಬೇರೆ ಅಲ್ಲೋಲ ಕಲ್ಲೋಲ ಆಗೋದು ಅಂತ ಅಂದ್ಬಿಟ್ಟು ಆಗ ಅಮೆರಿಕಾದವರು ಈ ಒಂದು ಡೀಲ್ಗೆ ಒಪ್ಕೊಂಡು ಶಿರೋ ಇಶಿ ಆ್ಯಂಡ್ ಗ್ಯಾಂಗ್ ಈ ಒಂದು ವಾರ್ ಕ್ರಿಮಿನಲ್ಸ್ನ ಫ್ರೀಯಾಗಿ ಬಿಟ್ಬಿಡ್ತಾರೆ. ಸೊ ವರ್ಸ್ಟ್ ಪಾರ್ಟ್ ಏನು ಗೊತ್ತಾ, ಇಲ್ಲಿ ಈ ಒಂದು ಯೂನಿಟ್ 731 ಇದ್ದ ಡಾಕ್ಟರ್ಸ್ಗಳು ಹೊರಗಡೆ ಬಂದಮೇಲೆ ಅವರ ಕ್ಲಿನಿಕ್ಸ್ಗಳನ್ನ ಹಾಕ್ಕೊಂಡು ಫುಲ್ ಸಕ್ಸಸ್ಫುಲ್ ಆಗ್ತಾರೆ. ಆ್ಯಂಡ್ ಅವರಿಗೆಲ್ಲ ಕಾಂಪನ್ಸೇಷನ್ ಕೂಡ ಸಿಕ್ಕಿರುತ್ತೆ. ಆ್ಯಂಡ್ ಟೆಸ್ಟಿಫೈ ಮಾಡಬೇಕಾದ್ರೆ ಜನರಲ್ ಶಿರೋ ಇಶಿಗೆ ಕೋರ್ಟಲ್ಲಿ ಕೇಳ್ತಾರೆ ನೀನು ಯಾಕೆ ಈ ರೀತಿ ಮಾಡಿದೆ ಅಂತ ಅಂದ್ಬಿಟ್ಟು. ಜನರಲ್ ಶಿರೋ ಇಶಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟಿಂದ ನನಗೆ ಗೊತ್ತಾಗುತ್ತೆ ಅವನು ಎಷ್ಟು ಸಿಕ್ ಮೆಲ್ಡ್ ಅಂತ ಅಂದ್ಬಿಟ್ಟು. ಆ ಒಂದು ಸ್ಟೇಟ್ಮೆಂಟ್ ಏನಂತ ಅಂದರೆ, ನಾವು ಇವ್ರನ್ನೆಲ್ಲ ಹೆಂಗಿದ್ರು ಯುದ್ಧದಲ್ಲಿ ಸಾಯಿಸ್ತಾ ಇದ್ವಿ, ಏನಕ್ಕೆ ಅವ್ರನ್ನಲ್ಲಿ ವೇಸ್ಟ್ ಮಾಡ್ಕೊಳ್ಳೋದು, ಅದ್ರ ಬದಲು ಅವ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ, ಹ್ಯುಮ್ಯಾನಿಟಿಗೆ ಹೆಲ್ಪ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇದರಲ್ಲಿ ಗೊತ್ತಾಗುತ್ತೆ ನೋಡಿ ಹೌ ಸಿಕ್ ಮೆಲ್ಡ್ ವಾಸ್ ಅಂತ ಅಂದ್ಬಿಟ್ಟು. ಯೂನಿಟ್ 731 ಇದ್ದ ಡಾಕ್ಟರ್ಸ್ಗಳ ಮತ್ತು ಸೈಂಟಿಸ್ಟ್ಗಳನ್ನ ಕೇಳ್ತಾರೆ ನೀವೇನಕ್ಕೆ ಈ ರೀತಿ ಮಾಡಿದ್ರಿ ಅಂತ. ಅವರೆಲ್ಲರೂ ಕೂಡ ಒಂದೇ ಉತ್ತರ ಕೊಡೋದು ವಿ ವೇರ್ ಆರ್ಡರ್ಡ್ ಅಂತ.